ನಂದಿನಿ ಮಿಲ್ಕ್ ದುಬಾರಿ ಹಣ ಪ್ರಶ್ನಿಸಿದ್ದಕ್ಕೆ ಗ್ರಾಹಕರ ಮೇಲೆ ಹಾಗೂ ಪತ್ರಕರ್ತರಿಗೆ ಧಮಕಿ ಹಾಗೂ ಹಲ್ಲೆ. ಹುಕ್ಕೇರಿ ನಗರದ ಬಸ್ ನಿಲ್ದಾಣದ ಹತ್ತಿರ ಇರುವ ನಂದಿನಿ ಮಳಿಗೆಯಲ್ಲಿ ಕೆಎಂಎಫ್ ನಂದಿನಿ ಹಾಲು ಹಾಗೂ ಮೊಸರು ಮಾರಾಟಗಾರರು ಪ್ರತಿ ಲೀಟರ್ಗೆ 6 ರೂಪಾಯಿ ದುಬಾರಿ ಹೆಚ್ಚುವರಿ ಹಣ ತೆಗೆದುಕೊಳ್ಳುತ್ತಿದ್ದಾರೆ. ಈ ಮಾಹಿತಿಯ ಮೇರೆಗೆ ಗ್ರಾಹಕರು ಹೆಚ್ಚುವರಿ ಹಣ ಏಕೆ ತೆಗೆದುಕೊಳ್ಳುತ್ತೀರಿ ಅಂತ ಕೇಳಿದಾಗ ಅಂಗಡಿ ಮಾಲೀಕ ರಾಜಾರೋಷವಾಗಿ ರೂಮ್ ಬಾಡಿಗೆ, ಫ್ರಿಡ್ಜ್, ಲೈಟ್ ಬಿಲ್ ಹಾಗೂ ನಾವು 3 ಜನರ ಸಂಬಳ ತೆಗೆದುಕೊಳ್ಳುತ್ತೇವೆ ಅಂತ ನೇರವಾಗಿ ಹೇಳ್ತಿದ್ದಾನೆ ಕಣ್ರೆ. ನಾನು ಹೆಚ್ಚುವರಿ ಹಣ ನೀಡೋದಿಲ್ಲ, ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಎಂದಾಗ ಗ್ರಾಹಕರಿಗೆ ಅವಾಚ್ಯವಾದ ಶಬ್ದದಿಂದ ನಿಂದಿಸಿ ನೀ ಏನಾದರೂ ಮಾಡಿಕೋ ಎಂದು ವಾದ ವಿವಾದ ಮಾಡಿದ್ದಾನೆ. ಗ್ರಾಹಕರು 112ಗೆ ಕರೆ ಮಾಡಿ ದೂರು ನೀಡ್ತಾರೆ. 112 ಪೊಲೀಸರು ಬಂದು ಗ್ರಾಹಕರ ಜೊತೆ ಮಾತನಾಡಿ ಅಂಗಡಿಯವರಿಗೆ ತಿಳಿ ಹೇಳಿದಾಗ ಕೇಳದ ಅಂಗಡಿಯವರಿಗೆ ಪೊಲೀಸ್ ಠಾಣೆ ಮೆಟ್ಟಿಲು ಏರಬೇಕಾಯಿತು. ಇನ್ನು ಮುಂದೆ ಹುಕ್ಕೇರಿ ಪೊಲೀಸರು ಯಾವ ರೀತಿ ಕ್ರಮ ಜರುಗಿಸುತ್ತಾರಾ ಅಥವಾ ಹೆಚ್ಚುವರಿ ಹಣ ಪಡೆಯುವವರಿಗೆ ಕುಮ್ಮಕ್ಕು ನೀಡುತ್ತಾರೆ ಎನ್ನುವುದನ್ನು ಕಾಯ್ದು ನೋಡಬೇಕು. ಪ್ರತಿಷ್ಠಿತ ಕೆಎಂಎಫ್ ಮಂಡಳಿಯವರು, ನಿರ್ದೇಶಕರು, ನಂದಿನಿ ಹಾಲಿನ ಉತ್ಪಾದಕರು ಇವರ ಮೇಲೆ ಯಾವ ರೀತಿ ಕ್ರಮ ಜರುಗಿಸುತ್ತಾರೆ ಎನ್ನುವುದನ್ನು ಕಾಯ್ದು ನೋಡಬೇಕಿದೆ. ಒಟ್ಟಿನಲ್ಲಿ ದುಬಾರಿ ಹಣ ಹಾಗೂ ಅವಾಚ್ಯವಾಗಿ ನಿಂದಿಸಿದ ಪ್ರಕರಣಕ್ಕೆ ನಾಂದಿ ಹಾಡುತ್ತಾರೆಯೇ ಅಥವಾ ಇತಿಶ್ರೀ ಹಾಡಿ ಕೈ ಬಿಡುತ್ತಾರೆಯೇ ಕಾಯ್ದು ನೋಡಬೇಕಿದೆ. ಸತ್ಯದ ಧ್ವನಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವರದಿ ಸುನೀಲ್ ಲಾಲ್ಗೆ, CL9 ಕನ್ನಡ ನ್ಯೂಸ್, ಹುಕ್ಕೇರಿ. अब ई क्वार्टर मत खाली आगे दिल्ली बंद गाड़ी है ₹2 ಯಾಕೆ ನೋಡ್ತೀವಿ ನಾವು ನಂದಿನಿ ಗೌರ್ಮೆಂಟ್ ಹಾಲನ್ನು ಕೊಟ್ಟಿದ್ರು ಹೋಗು ಮರ ನೀನು ಆಮೇಲೆ ಆರೆಂಜ್ ಅಂತ ಹೇಳ್ತಾ ಇರೋದು. ಹಾಲು ವ್ಯಾಪಾರ ಹೆಂಗಪ್ಪ ಮಾಡ್ತೀವಿ ನೀನು ಇರೋದು ಸರಿ ಆಯ್ತಾ? ಸರಿ ಆಯ್ತಾ? ಸರಿ ಆಯ್ತಾ? ಬೇಳೆ ಹೊಡೆದಿರೋದು ನನ್ನ ಹೆಸರು ರಮೇಶ್ ಮಾಳಿಗೆ ಅಂತ, ಬೆನ್ವಾಡ ಗ್ರಾಮದವರು, ಹುಕ್ಕೇರಿ ತಾಲೂಕು. ಹುಕ್ಕೇರಿಯಲ್ಲಿ ನಾನು ನಂದಿನಿ ಪಾರ್ಲರ್ ಬಂದಿದ್ದೆ. ಹಾಲು ಮತ್ತು ಮೊಸರು ತೊಗೋಬೇಕಂತ ಬಂದಿದ್ದು. ಸುಮಾರು ನಾನು ಈ 1 ವಾರದಿಂದ ಇಲ್ಲೇ ಇದ್ದಿದ್ದು. ನಾನು ಇರೋದು ಬೆಂಗಳೂರಿದಾಗ. 1 ವಾರದಿಂದ ಈ ಊರಿಗೆ ಬಂದಿರೋದು, ನೇಟಿವ್ ಬೆನ್ವಾಡ ಗ್ರಾಮಕ್ಕೆ. ನಾನು ಪ್ರತಿದಿನ ಬಂದು ಹಾಲು ಮೊಸರು ತೊಗೋತಾ ಇದ್ದೀನಿ. ಹಾಗಾಗಿ ಮಾಮೂಲಿಯಾಗಿ ನನಗೆ ಕೊಟ್ಟಿದ್ದಾರೆ. 3-4 ಸಾರಿ ದಿನ ತೊಗೊಂಡಾಗ MRP ಪ್ರೈಸ್ ಏನಿದೆ ಅದರಂತೆಯೇ ಕೊಟ್ಟಿದ್ದಾರೆ. ಆದರೆ ಇವತ್ತು ಮಾತ್ರ MRP ಪ್ರೈಸ್ಗಿಂತ ₹6 ಮತ್ತು ₹3, ಅರ್ಧ ಲೀಟ್ರಿಗೆ ₹3, 1 ಲೀಟ್ರಿಗೆ ₹6 ಎಕ್ಸ್ಟ್ರಾ ತೊಗೋದ್ರಿಂದ ನಾನು ಯಾಕೆ ಅಂತ ಕೇಳಿದೆ. ಇಲ್ಲ, ನಾವು ಇಷ್ಟಕ್ಕೆ ಮಾರೋದು ಅಂತ ಅಂದ್ಬಿಟ್ಟು ನನ್ನ ಮೇಲೆ ತೊಗೊಂಡಿಲ್ಲ, ನಾವು ಇಷ್ಟಕ್ಕೆ ಎಲ್ರಿಗೂ ಕೊಡೋದು ಅಂದ್ಬಿಟ್ಟು ನನ್ನ ಮೇಲೆ ಗಲಾಟೆ ಮಾಡಿದ್ದಾರೆ. ನಾನು ಎಳೆದಾಡಿದ್ದಾರೆ, ನನ್ನ ಚಪ್ಪಲಿ ಕಿತ್ತೋಗಿದೆ. ನಾನೇನೋ ಪರ್ಚೇಸ್ ಮಾಡಿದ್ದೆ ಬೇಳೆನ, ಆ ಪ್ಯಾಕೆಟೆಲ್ಲ ಒಡೆದು ಹಾಕಿದ್ದಾರೆ. ಈ ಥರ ಗ್ರಾಹಕರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಈ ದೌರ್ಜನ್ಯ ನಡೀಬಾರ್ದು ಅಂತ ನಾನು ಪ್ರೆಸ್ ಮೀಟಿಗೆ ಜನರ ಹತ್ರ ಕೇಳ್ಕೊತೀನಿ. ನಾನು ಸರ್, ತಾವು ಹಾಲು ತಗೊಂಡಿದ್ದು ತಮಗೆ MRP ಬೆಲೆಗಿಂತ ಮೇಲ್ಪಟ್ಟ ಹಣ ಕೇಳಿದ್ದಾರೆ. ಹೌದು, MRP ಬೆಲೆಗಿಂತ ಜಾಸ್ತಿ ಆದಷ್ಟು ನಾನು ಕೊಡಲ್ಲ ಅಂತ ಹೇಳಿದೆ. ಕೊಡಲ್ಲ ಅಂದರೆ ನಾನು ಹಾಲು ಕೊಡಲ್ಲ ಅಂತ ನನ್ನ ಹತ್ರ ಕಿತ್ಕೊಂಡ್ರು.
ಸರಿ. ಸರಿನಾ? ಅವರು ತಮ್ಮ ಮೇಲೆ ಏನು ಗಲಾಟೆ ಮಾಡಿದ್ರಾ? ಹೌದು, ನಾನು ಇಲ್ಲ ನೀವು ಕೊಡಲೇಬೇಕು, ನನಗೆ MRP ರೇಟ್ಗಿಂತ ಕೊಡಲೇಬೇಕು, ಅಂಗಡಿ ಏನು ಕಿಟ್ಟಿದೆ ಅಂತ ನಾನು ಕೇಳಿದೆ. ನಾನು ಕೊಡಲ್ಲ, ನನ್ನ ಇಷ್ಟ ಅಂತ ಅಂದ್ಬಿಟ್ಟು ನಾನು ಎಳೆದಾಡಿದ್ದಾರೆ. ನನ್ನ ಹಾಲು ಕಿತ್ಕೊಂಡ್ರು, ಮೊಸರು ಕಿತ್ಕೊಂಡ್ರು, ನಾನು ಎಳೆದಾಡಿದ್ದಾರೆ. ಅಕ್ಕಪಕ್ಕ ಅವರು ಸಂಬಂಧಪಟ್ಟ ಜನ, ಇಲ್ಲಿ ಲೋಕಲ್ ಅಂಗಡಿಯವರು ಅವ್ರಿಗೆ ಸಪೋರ್ಟ್ ಮಾಡೋಕ್ಕಂತ ಬಂದು ನಾನು ಸುಮಾರು ಜನ ಎಳೆದಾಡಿದ್ದಾರೆ. ನಿಮಗೆ ವಿಡಿಯೋ ಬೇಕಾದರೆ ನಾನು ಅದನ್ನು ಶೇರ್ ಮಾಡ್ತೀನಿ. ಸ್ವಲ್ಪನೇ ಇರಬೇಕು, ಸ್ವಲ್ಪನೇ ಮಾನವೀಯತೆ ಇರಬೇಕು. ಬೇಳೆ ಕೊಡಿಸು, ನಾನು ಬೇಳೆ ಕೊಡಿಸು. ನೀನು ಮೊಸರು ನಾನು ಪೇ ಮಾಡ್ತೀನಿ. ಸರಿ ಆಯ್ತು, ತಗೊಂಡು ಹೋಗುದಿಲ್ಲ. ಇಲ್ಲಿ ತಗೋಬೇಕು, ಕೆಳಗೆ ಬಿದ್ದಿರೋದು, ಕೆಳಗೆ ಇಲ್ಲಿ ಬಿದ್ದಿರೋದು ನೀವು ತಗೊಂಡಿರೋದು. ನೀವು ಕೆಳಗೆ ಬಿದ್ದು ತಗೋದಿಲ್ಲ, ನಾನು ಕೆಳಗೆ ಏನಾಯ್ತು?